ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್ ಮಾತಾಡೋದು. ಇವತ್ತೇನಪ್ಪ ಅಂತಂದರೆ ನಾವು ಮಾಗಡಿಗೆ ಹೋಗ್ಬೇಕಿತ್ತು. ನನ್ನ ಸ್ನೇಹಿತನ ಒಬ್ಬನಿಗೆ ಹಸು ಬೇಕಿತ್ತು, ತೆನೆ ಹಸು ಯಾವುದಾದ್ರು ಸಿಕ್ಕಿದ್ರೆ ತರೋಣ ಅಂತ ಮಾಗಡಿಗೆ ಹೋಗ್ತಾಯಿದ್ವಿ. ಮಂಡ್ಯದಿಂದ ಅವ್ನು ಕರ್ಕೊಂಡು ಹೊರಟಿದ್ದೆ ನಾವಿವತ್ತು ಮಾಗಡಿಗೆ ಸ್ನೇಹಿತರೆ. ಈ ದೇವಸ್ಥಾನ ಬಂದು ಸ್ನೇಹಿತರೆ, ಇವಾಗ ಮುಂದೆ ಒಂದು ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನ ಬಂದು ಚನ್ನಪಟ್ಟಣದಲ್ಲಿರೋ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಈ ಜಾತ್ರೆನೂ ನಡೆಯುತ್ತೆ ಇಲ್ಲಿ ಸ್ನೇಹಿತರೆ. ತುಂಬ ದೊಡ್ಡದಾಗೇ ಹಸುಗಳು ಮತ್ತು ಎತ್ತುಗಳೆಲ್ಲ ಜಾತ್ರೆ ಕೂಡ ನಡೆಯುತ್ತೆ. ಈ ಜಾತ್ರೆ ಅಧ್ಯಕ್ಷತೆನ ನಮ್ಮ ಪಾರ್ಸಾರ್ಥೇಣವರು ವಹಿಸ್ಕೊಂಡು ಮಾಡ್ತಾರೆ. ಅವ್ರೂ ಒಳ್ಳೊಳ್ಳೆ ಎತ್ತುಗಳು ಮತ್ತು ಅವ್ರದ್ದು ಒಳ್ಳೊಳ್ಳೆ ಹಸುಗಳೆಲ್ಲ ಇದೆ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಹಂಗೆ ಟಿಫನ್ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಹೋಟೆಲ್ ಇತ್ತು ಸ್ನೇಹಿತರೆ, ಲಕ್ಷ್ಮೀ ವೆಂಕಟೇಶ್ವರ ಅಂತ. ಅಲ್ಲಿ ಹೋಗಿ ಕೇಳಿದ್ವಿ ಏನಾಗಿದೆ ಅಂತ ಹೇಳಿದ್ದಕ್ಕೆ ಬಾತ್ ರೆಡಿ ಇದೆ ಅಂತ ಹೇಳಿದ್ರೆ. ಅದು ಯಾವ ಸೈಡ್ ಬರುತ್ತೆ ಅಂದರೆ ಆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಸರ್ಕಲ್ ಬರುತ್ತೆ, ಸರ್ಕಲ್ ಪಕ್ಕದಲ್ಲೇ ಇದೆ. ಏನಾಗಿದೆ ಅಂತ ಹೇಳಿದಾಗ ಬಾತ್ ಆಗಿದೆ. ಸರಿ ಆಯಿತು ಕೊಡಿ ಅಂದ್ಬಿಟ್ಟು ಬಾತ್ ತೊಗೊಂಡ್ವಿ. ಇದೇ ಸ್ನೇಹಿತರೆ ಹೋಟೆಲು. ಸರಿ ಆಯ್ತು ಅಂದಮೇಲೆ ಅದಾದಮೇಲೆ ಇಡ್ಲಿ ಕೇಳಿದ್ವಿ. ಇಲ್ಲ ಇಡ್ಲಿ ಇವಾಗ ಆಗಿದೆ ಅಂತ. ಅಲ್ಲೇ ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಇಡ್ಲಿ ಆಗ್ತಿತ್ತು. ಬಾತ್ ತಿನ್ಕೊಂಡು ಹಂಗೆ ಒಂದೊಂದು ಇಡ್ಲಿ ತಿನ್ಕೊಂಡು ನಾವು ಹೊರಟಿದ್ದೆ ನಾವು ಮಾಗಡಿ ಸೈಡ್ಗೆ. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಇವಾಗ ಹೊರಗಡೆ ಹೋಗಿ ಐಫೈ ಹೋಟೆಲ್ ಊಟ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೂ ಒಂದು ವ್ಯಾಪಾರ ಆದರೆ ಚೆನ್ನಾಗಿರುತ್ತೆ. ನೀವು ಆ ಸೈಡ್ ಹೋದಾಗ ಊಟ ಮಾಡಿ, ಚೆನ್ನಾಗಿದೆ ಟೇಸ್ಟು, ಲಕ್ಷ್ಮೀ ವೆಂಕಟೇಶ್ವರ ಹೋಟೆಲ್ ಅಂತ. ಊಟ ಮಾಡ್ಕೊಂಡು ನಾವು ಹೊರಟಿದ್ದೆ ಚನ್ನಪಟ್ಟಣ ರಾಮನಗರ ಸೈಡು. ನಿಮ್ಗೆ ರಾಮನಗರ ಸೈಡು ಹೋಯ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಮಾರ್ಕೆಟ್ ಸಿಗುತ್ತೆ, ಅದು ನಮ್ಮ ರೇಷ್ಮೆ ಮಾರ್ಕೆಟ್. ಅದೂ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಾನು ಎಲ್ಲೋ ಮಿಸ್ ಆಗೋಯ್ತಲ್ಲ, ನಾವೆಲ್ಲ ಬೇರೆ ರೂಟಲ್ಲಿ ಬಂದ್ವಿ ಅಂತ ಅಂದ್ಕೊಂಡು. ಬಟ್ ಮಿಸ್ ಆಗಿರಲಿಲ್ಲ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅಂದ, ಇಲ್ಲ ಮಗ ಇಲ್ಲೇ ಬರುತ್ತೆ ಇರು ಒಂದು ಸ್ವಲ್ಪ ದೂರ ಅಂತ ಹೇಳಿದಾಗ ನಾವು ಹೋಗಿದ್ದು ಹಳೆ ರೋಡಲ್ಲಿ. ಇದೇ ನೋಡಿ ಸ್ನೇಹಿತರೆ, ರಾಮನಗರದಲ್ಲಿ ನಿಮಗೆ ರೈಟ್ ಸೈಡು ಒಳ್ಳೆ ಗೂಡು ಸಿಗುತ್ತೆ, ರೇಷ್ಮೆ ಗೂಡುಗಳೆಲ್ಲ ತಂದು ಇಲ್ಲೇ ಸೇಲ್ ಮಾಡೋದು. ಬಟ್ ಟೈಮ್ ಆಗೋಯ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಟೈಮ್ ಆಗೋದ್ರೆ ನಾವು ಹಸು ಎಲ್ಲ ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ನಾವು ಹೊರಟ್ವಿ. ಅದಾದಮೇಲೆ ಹೋಗ್ತಿದ್ದಂಗೆ ಸ್ನೇಹಿತರೆ, ಇವಾಗ ನಾವು ಹಳೆ ರೋಡ್ ಇದ್ದಾಗ ಏನು ಈ ಥರ ದೊಡ್ಡ ದೊಡ್ಡ ಕಲ್ಲಿದೆ ಏನಿದೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಂಗಳೂರು ಸೈಡ್ ಹೋಗ್ಬೇಕಾದ್ರೆ ಅನ್ಕೋತಿದ್ವಿ ಏನು ಈ ಥರ ದೊಡ್ಡ ಕಲ್ಲಿದೆ ಏನಿದೆ ಬೆಟ್ಟ ಅದು ಅಂತ. ಬಟ್ ಅದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಂತೆ, ಅದು ಫಾರೆಸ್ಟಿಗೆ ಸೇರಿರೋದಂತೆ. ಹಾಗೆಯೇ ಹೋಗ್ತಾ ನಾನು ಅಂದ್ಕೊಂಡೆ, ಆವಾಗಲೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ ಥರ ಅಂತಿದ್ವಿ, ಕಲ್ಲಿದೆ ಅದು ಇದು ಅಂತ ಮಾತಾಡ್ಕೊಂಡು ಹೋಗ್ತಿದ್ವಿ ಬೆಂಗಳೂರಿಗೆ. ಇವಾಗ ನೋಡಿದ್ರೆ ಈ ಥರನೇ ಹತ್ತಿರದಲ್ಲೇ ನೋಡ್ತಾಯಿದ್ದೀವಿ ಅಂತ ಅನ್ನಿಸ್ತು. ನಾವು ನೋಡಿದ್ದು ಹಸು ಕರು ಇದೆ, ಫಸ್ಟು ಹಸು ಮತ್ತು ಇದೇ ಕರು. ಇದು CR7 ಹುಟ್ಟಿರೋದಂತೆ ಕರು, ಇದು ಹಿಂಗರು. 1 ಮಂತ್ ಮೇಲೆ 10 ಡೇಸ್ ಆಗಿದೆ. ಕೇಳಿದ್ದಕ್ಕೆ ಕೊಡಲ್ಲ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಮುಂದೆ ಎಲ್ಲರೂ ಸಿಗುತ್ತಾ ಅಂದಾಗ ಮುಂದೂರಲ್ಲಿ ಇದೆ ಕೇಳಿ ನೋಡಿ ಅಂತ ಹೇಳಿದರು. ಮತ್ತು ಒಂದು ಕುರಿ ಉಂಡಿ ಇತ್ತು, ಕುರಿನೂ ಕೇಳಿದ್ದು ಯಾವ್ದಾದ್ರು ಕೊಡ್ತೀರಾ ಅಂತ, ಸುಮ್ಮನೆ ಕೊಡಲ್ಲ ಅಂತ ಹೇಳಿದರು. ಅದಾದಮೇಲೆ ಹಸುಗಳನ್ನ ಕೇಳಿದ್ವಿ ಸ್ನೇಹಿತರೆ, ಯಾವುದಾದ್ರೂ ಕೊಡೋದಿದೆಯಾ ಹಸು ಕರು ಅಂತ ಕೇಳಿದ್ದಕ್ಕೆ ಇಲ್ಲ ಕೊಡೋದಿಲ್ಲ ಯಾವುದೂ ಇಲ್ಲ ಅಂತ ಹೇಳಿದರು. ಒಂದು 6 ಕರು ಇತ್ತು ಮತ್ತು ಒಂದು 5 ಹಸು ಇತ್ತು. ನಮ್ಮ ಮೈಸೂರು ವಿಭಾಗದಲ್ಲಿ ಸಾಕ್ತಾರೆ, ಸಾಕಲ್ಲ ಅಂತ ಹೇಳಲ್ಲ. ಬಟ್ ರಾಮನಗರ, ಚನ್ನಪಟ್ಟಣ, ಈ ಕನಕಪುರ ಸೈಡಲ್ಲಿ ಸಾಕುವಷ್ಟು ಹಸುಗಳು ನಮ್ಮ ಸೈಡಲ್ಲಿ ಇಲ್ಲ ಸ್ನೇಹಿತರೆ. ನಾವು ಏನಂದರೆ ಜಾತ್ರೆಗಳಿಗೆ ಅಂತ ಒಳ್ಳೊಳ್ಳೆ ಹಸುಗಳು ಕಟ್ತೀವಿ, ಒಳ್ಳೊಳ್ಳೆ ಸೋಕಿ ದನಗಳನ್ನ ಕಟ್ತೀವಿ. ನಮ್ಮ ಮೈಸೂರು ವಿಭಾಗ, ಮಂಡ್ಯ ವಿಭಾಗ, ಮಳವಳ್ಳಿ ವಿಭಾಗದಲ್ಲಿ ಒಳ್ಳೊಳ್ಳೆ ಜಾತ್ರೆ ಹಸುಗಳು ಮತ್ತು ಒಳ್ಳೊಳ್ಳೆ ಎತ್ತುಗಳನ್ನ ಸಾಕ್ತೀವಿ. ಈ ಥರ ರಾಮನಗರ, ಚನ್ನಪಟ್ಟಣ ಈ ಸೈಡ್ ಇವರು ಒಳ್ಳೊಳ್ಳೆ ಹಸುಗಳಿಗೆ ಫಲನೇ ಕೊಡಿಸಿ ಮಡಗಿರ್ತಾರೆ. ಆ ಸೈಡು ಕರಾಕ್ ಸಾಗಲಿಲ್ಲ ಅಂದರೆ ನಮ್ಮ ಸೈಡ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. ಇಲಾತಿ ಹಸುಗಳು ಇರಬೇಕು ಜೀವನ ಮಾಡೋಕ್ಕೆ, ಅದೂ ಇರಬೇಕು. ಮತ್ತು ನಾಟಿ ಹಸುಗಳನ್ನು ನಮ್ಮ ಇದಕ್ಕೋಸ್ಕರನಾದರೂ ಉಳಿಸ್ಬೇಕು ನಾಟಿ ಹಸುನ ಉಳಿಸ್ಬೇಕು ಅನ್ನೋಕ್ಕೋಸ್ಕರನಾದರೂ ಸಾಕಬೇಕು. ಈ ರಾಮನಗರ, ಚನ್ನಪಟ್ಟಣ ಸೈಡು ಸಾಕುವಷ್ಟು ಹಸುಗಳು ನಮ್ಮ ಸೈಡಲ್ಲಿ ಇರಲ್ಲ ಸ್ನೇಹಿತರೆ. ಹಾಗೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಇದೊಂದು ಹಸು ಮತ್ತು ಕರು ಇತ್ತು. ಕೇಳಿದ್ವಿ ಇದು ಕೊಡ್ತೀರಾ ಅಂತ. ಕೊಡ್ತೀವಪ್ಪ ಅಂತ ಹೇಳಿದರು. ಮತ್ತು ರೈಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಅಂತ ರೈಟ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ನಮಗೆ. ಸರಿ ಆಯಿತು ಅಂದ್ಕೊಂಡು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಸ್ನೇಹಿತರೆ. ಬಟ್ ನಾನು ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ನಿಮಗೆ, ಮುಂದೆ ವೀಡಿಯೋಗಳನ್ನ ನೋಡಿ. ಮನೆಗೂ 4-5 ಕೇಳಿದ್ವಿ ಅವ್ರನ್ನ, ತಾತ ಇದು ಒಬ್ರದ ಇಬ್ಬರದ ಇಲ್ಲಾಂದರೆ ಒಂದು 4-5 ಜನ ಸೇರಿ ಸಾಕಿರೋದು ಅಂತ ಅಂದಿಕ್ಕಿಲ್ಲಪ್ಪ, ನಾವು ಒಬ್ಬೊಬ್ಬರೇ ಸಾಕಿರ್ತೀವಿ. ನಮ್ಮಲ್ಲಿ ಬೆಟ್ಟ ಗುಡ್ಡ ಜಾಸ್ತಿ ಅಲ್ವಾ, ಹಗ್ಗ ಸುತ್ತಿ ಕಾಡಿಗೆ ಬಿಡ್ತೀವಿ, ಕಾಡಲ್ಲಿ ಮೇಯಿಸ್ಕೊಬರ್ತೀವಿ. ಸಂಜೆ ಟೈಮ್ ಬಂದು ಸ್ವಲ್ಪ ತಿಂಡಿ ಕೊಡ್ತೀವಿ ನಾವು ಅಂತ ಹೇಳಿದರು. ಹೌದಾ ತಾತ ಸರಿ ಅಂದ್ಕೊಂಡು ಬಂದೆ. ಮುಂದೂರಿಗೆ ಬಂದೆ. ಮುಂದೂರಲ್ಲಿ ಫುಲ್ಲು ರೈಟ್ ಸೈಡು ಲೆಫ್ಟ್ ಸೈಡ್ ಎಲ್ಲ ನೋಡಿದ್ರು ಒಂದು 10-15 ಹಸು ಇತ್ತು. ಕೇಳಿದ್ವಿ ಅವ್ರನ್ನ, ತಾತ ಇಷ್ಟೊಂದಿದೆಯಲ್ಲ ಯಾವ ಥರ ಅಂತಂದಿದ್ದಕ್ಕೆ,
ನಾವು ನಾಟಿ ಹಸುಗಳನ್ನ ಜಾಸ್ತಿ ಸಾಕ್ತೀವಪ್ಪ ಅಂತ ಹೇಳಿದರು. ಮತ್ತು ಅಲ್ಲೊಂದು 2 ಕರುಗಳಿತ್ತು, ಚೆನ್ನಾಗಿತ್ತು. ಕೇಳಿದ್ವಿ, ಕೊಡ್ತೀರಾ ಅಂತ? ಇಲ್ಲ ಕೊಡಲ್ಲ, ಅದನ್ನ ಹುಟ್ಟಿಗೆ ಮಡಿಕೊಂಡಿದ್ದೀವಿ ಅಂತ ಹೇಳಿದ್ರು. ಸರಿ ತಾತ ಆಯಿತು ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡಿಕೊಂಡು ಮುಂದೆ ಹೋದ್ವಿ ಸ್ನೇಹಿತರೆ. ಅದು ಊರುಗಳ ಹೆಸರು ಗೊತ್ತಿಲ್ಲ, ಬಟ್ ಮಾಗಡಿ ಸರೌಂಡಿಂಗಲ್ಲೇ ನಾವು ನೋಡಿದ್ದು ಹಸು ಕರುಗಳೆಲ್ಲ. ಅಲ್ಲೂ ಒಳ್ಳೊಳ್ಳೆ ಹಸುಗಳು ಮತ್ತು ಒಳ್ಳೊಳ್ಳೆ ಕರುಗಳು ಇಟ್ಟಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಇವಾಗ ಕೇಳಿದ್ಕೆ ನಿಮ್ಮ ಸೈಡ್ ಯಾವುದಕ್ಕೆ ಫಲ ಕೊಡಿಸ್ತೀರಾ ಅಂತ ಕೇಳಿದ್ಕೆ ನಮ್ಮ CR7 ಅಂತ ಹೇಳಿದರು. ನಮ್ಮ ಚಿಕ್ಕಿ ಫಾರ್ಮಲ್ಲಿ ಐತಲ್ಲ CR7, ಅದಕ್ಕೆ ಫಲ ಕೊಡಿಸ್ತಾ ಇರೋದು. ಈ ಹಸುನು ನೋಡ್ಬಿಟ್ಟು ಕೇಳಿದ್ವಿ ಸ್ನೇಹಿತರೆ, ಕೊಡ್ತೀರಾ ಅಂತಕ್ಕೆ? ಕೊಡ್ತೀವಿ ಅಂತ ಹೇಳಿದರು. ಬಟ್ ಇದನ್ನು ರೇಟು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದ್ವಿ. ಹಾಲು ಸ್ವಲ್ಪ ಕಮ್ಮಿ ಇತ್ತಿದ್ದು ಹಸುದು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಮುಂದ್ಲೂರಿಗೆ ಹೊರಟ್ವಿ ಸ್ನೇಹಿತರೆ ನಾವು. ಇದೇ ಹಸು ಕರು ಸ್ನೇಹಿತರೆ, ಇದು ಓರ್ಗರು. ಅದು ಬಂದು ಇವಾಗ ಇದು ಓರ್ಗರ್ಗೆ 2 months 2 ತಿಂಗಳಂತೆ. ಅದು ಇವಾಗ 2ನೇ ಸೂಲು 6 ಇದೆ ಅದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗೆ ಹೋಯ್ತಾ ರೋಡಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ನೋಡಿದ್ರು ಹಸುಗಳು ಕಾಣ್ತವೆ. ನಾಟಿ ಹಸುಗಳು ಜಾಸ್ತಿ ಕಾಣ್ತವೆ. ಇಲಾತಿ ಹಸುಗಳನ್ನು ಸಾಕಿದ್ದಾರೆ, ಸಾಕಿಲ್ಲ ಅಂತಲ್ಲ, ನಾಟಿ ಹಸುಗಳನ್ನು ಸಾಕ್ತಾರೆ. ಒಳ್ಳೊಳ್ಳೆ ಹಸುಗಳಿದೆ. ಇಲ್ಲೂ ಒಂದು ಕರು ಇತ್ತು, ಕೇಳಿದ್ವಿ, ಕೊಡಲ್ಲ ಅಂತ ಹೇಳಿದರು. ಮತ್ತು ಮುಂದೂರಿಗೆ ಹೋದಾಗ ಅದೇ ಊರಲ್ಲಿ ಒಂದು ಸ್ವಲ್ಪ ದೂರ ಡೆಡ್ ಎಂಡಲ್ಲಿ ಒಂದು ಕೇಳಿದ್ವಿ. ಇದು 4 ತಿಂಗಳ ಕರು ಅಂತೆ, ಓರ್ಗರು. ಜಾತ್ರೆ ಮಾಡೋರಿಗೆ ಒಳ್ಳೆ ಕರು ಆಗುತ್ತೆ ಸ್ನೇಹಿತರೆ ಇದು. ಅದು ಅಮ್ಮ ಕೇಳಿದ್ವಿ, ಅದು ಕೊಡಲ್ಲ, ಇವಾಗ ಹಾಲು ಕುಡಿತಾ ಇದೆ, ಕೊಡಲ್ಲ ಅಂತ ಹೇಳಿದ್ರು. ಸುಮಾರು ಕರುಗಳನ್ನ ನೋಡಿದ್ವಿ. ಮತ್ತು ಬೈಲಲ್ಲೆಲ್ಲ ಬಿಟ್ಟಿದ್ರು. ನಾವು ನನ್ನ ಫ್ರೆಂಡ್ಗೆ ಬೇಕು ಅಂತ ಹೇಳಿದ್ವಲ್ಲ, ಅವ್ರ ಊರಿಗೆ ಹೋದಾಗ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಇದು 4.25 ತಿಂಗಳಾಗಿದೆ, ಇದು ಒಂದು 4 ತಿಂಗಳಾಗಿದೆ ಅಂತ ಹೇಳಿದರು. ಸರಿ ಆಯಿತು, ಕೊಡ್ತೀರಾ ಓರ್ಗರ್ನ ಅಂದಿದ್ದಕ್ಕೆ, ಇಲ್ಲಪ್ಪ ಇವಾಗ ಸದ್ಯಕ್ಕೆ ಕೊಡಲ್ಲ, ನಮಗೆ ಬೇಸಾಯಕ್ಕೆ ಬೇಕು ಅಂತ ಮಡಿಕೊಂಡಿದ್ದೀವಿ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಮುಂದೆ ಬೇರೆ ಹಸುಗಳನ್ನೆಲ್ಲ ನೋಡ್ತಾ ಇದ್ವಿ ಸ್ನೇಹಿತರೆ. ಇಲ್ಲೊಂದು ಹಸು ಇದೆ ಸ್ನೇಹಿತರೆ, ತೋರಿಸ್ತೀನಿ ನಿಮ್ಗೆ. ಈ ಹಸುನ, ಈ ಹಸು ಬಂದು ಒಳ್ಳೆ ಕರು ಹಾಕುತ್ತಂತೆ. ಬಟ್ ಇದು ಏನಂದ್ರೆ ಬ್ರೀಡಲ್ಲಿ ಇಲ್ಲ ಅಂತ ಕ್ವಾಲಿಟಿಲಿಲ್ಲ, ಮಿಕ್ಸ್ ಬರುತ್ತೆ. ಇದು ಪ್ಯೂರ್ ನಾಟಿ ಹಸು ಅಲ್ಲ, ಸ್ವಲ್ಪ ಮಿಕ್ಸ್ ಬರುತ್ತೆ. ಒಳ್ಳೊಳ್ಳೆ ಕರು ಹಾಕುತ್ತಂತೆ. ಅದಾದ್ಮೇಲೆ ನಾನು ಹೇಳಿದ್ನಲ್ಲ, ಮಾಗಡಿ ಹತ್ರ ಹೋಗ್ಬೇಕು, ನಮಗೊಬ್ರು ಫೋನ್ ಮಾಡಿದಾರಂತ. ಇವರೇ ನಮ್ಮ ಕಾಳಪ್ಪ ಅಂತ. ಅವ್ರ ಹತ್ರ ಹಸುಗಳಿರುತ್ತೆ. ನಾವು ಆಲ್ಮೋಸ್ಟ್ ಅವ್ರ ಹತ್ರನೇ ಹೋಗಿ ಕೇಳೋದು, ಸುತ್ತಮುತ್ತ ಯಾರಾದ್ರು ಇದ್ರೆ ಅವರೇ ನಮಗೆ ತಗೊಳೋದು ಹಸುನ. ಸರಿ ಆಯ್ತು ಅಂದ್ಬಿಟ್ಟು ಒಂದು ಹಸು ನೋಡಿದ್ವಿ. ಹಸು ಚೆನ್ನಾಗಿತ್ತು ಅವ್ರ ಹತ್ರ. ಒಂದು ನಮ್ ಸೈಡ್ ಹಸು ಅಂತೆ, ದೊಡ್ಡ ಹಸು. ಕೇಳಿದ್ವಿ, ಕೊಡ್ತೀರಾ ಅಂದಿದ್ಕೆ, ಕೊಡ್ತೀನಪ್ಪ, ನಿಮಗಿಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ರು. ಸರಿ ಆಯ್ತು, ನೋಡೋಣ, ಯಾವ್ದಾದ್ರು ಬೇರೆದು ಯಾವ್ದಾದ್ರು ಸಿಕ್ಕರೆ ತಗೊಳ್ಳೋಣ, ಇದ್ದೇ ತಗೊಳ್ಳೋಣ ಅಂದ್ಬಿಟ್ಟು ಒಂದಷ್ಟು ಹಸುಗಳಿದ್ವು ಅವ್ರ ಹತ್ರ, ನೋಡ್ತಾ ಇದ್ವಿ ಸ್ನೇಹಿತರೆ. ಕಾಳಪ್ಪ ಅವ್ರು ಹೇಳ್ತಾ ಇದ್ರು, ನನ್ನ ತಮ್ಮನ ಹತ್ರನೂ ಇದೆ, ನೋಡು ಬೇಕಾದ್ರೆ ಆಗುತ್ತೆ ಅಂದ್ರೆ ತಗೋ ಅಂತ ಹೇಳ್ತಾ ಇದ್ರು. ಸರಿ ನೋಡ್ತೀನಿ ಅಂತ ಹೇಳಿದೆ. ಕರುಗಳನ್ನ ನೋಡ್ಕೊ ಬರೋಣ ಅಂತ ಹೋದೆ. ಯಾವ್ದು ಇಷ್ಟ ಆಗ್ಲಿಲ್ಲ ಸ್ನೇಹಿತರೆ ಕರುಗಳು. ಒಂದು ಓರ್ಗರು ಇಷ್ಟ ಆಯ್ತು, ಕೇಳ್ದೆ, ಇಲ್ಲ ಅದನ್ನ ಕೊಡಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಣ್ಣ, ಕೊಡೋದಿದ್ರೆ ಕಾಲ್ ಮಾಡಿ ನನ್ಗೆ, ನಾನ್ ಬರ್ತೀನಿ ಅಣ್ಣ, ನೀವ್ ಯಾವಾಗ ಕಾಲ್ ಮಾಡ್ತೀರಾ ಅವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು, ಅಲ್ಲಿ ನೋಡಪ್ಪ ಒಬ್ರು ತಾತ ಸಾಕಿದ್ರೆ, ಅವ್ರ ಏನಾರು ಕೊಟ್ರೆ ಕೇಳು, ತಗೋ, ಚೆನ್ನಾಗಿದೆ ಹಸು ಅಂತ ಹೇಳಿದ್ರು. ಕೇಳ್ದೆ, ಇಲ್ಲ ಅವ್ರುನು ಇವಾಗ ಸದ್ಯಕ್ಕೆ ಕೊಡಲ್ಲ ಅಪ್ಪ, ನಮ್ಮ ಮಕ್ಳು ಯಾರು ಇಲ್ಲ, ನಾವೇ ಮಕ್ಳು ತರ ಸಾಕೊಂಡಿದೀವಿ, ಕೊಡಲ್ಲ ಅಂತ ಹೇಳಿದ್ರು. ಸರಿ ತಾತ ಆಯ್ತು ಅಂದ್ಬಿಟ್ಟು ಅವ್ರ ಊರಲ್ಲಿ ಯಾವ್ದಾವ್ದು ಹಸು ಕರುಗಳು ಚೆನ್ನಾಗಿದೆ ಎಲ್ಲ ತೋರಿಸ್ತಾ ಇದ್ರು. ಯಾವ್ದು ಇಷ್ಟ ಆಗ್ಲಿ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಓರ್ಗರು ಇಷ್ಟ ಆಯ್ತು ಕುಡಿ ಅಂತ ಹೇಳಿದ್ನಲ್ಲ, ಇದೇ ಓರ್ಗರು ಸ್ನೇಹಿತರೆ. 8 ತಿಂಗಳು ಕರು ಅಂತ, ಚೆನ್ನಾಗಿತ್ತು ಕರು. ಕೇಳ್ದೆ, ಕೊಡಿ ಅಣ್ಣ ಓರ್ಗರುನ ಸಾಕೋತೀನಿ ನಾನು. ಇಲ್ಲ ಕೊಡಲ್ಲಪ್ಪ ಅಂತ ಹೇಳಿ ಅವ್ರಿಗೆ ನನ್ನ ನಂಬರ್ನ ಕೊಟ್ಬಿಟ್ಟು ಬಂದಿದ್ದೆ. ಅವ್ರು ಕೊಟ್ರೆ ಮುಂದೆ ಯಾವಾಗ್ಲಾರು ಕೊಟ್ರೆ ಸ್ನೇಹಿತರೆ ತಗೋತೀನಿ ಆ ಕರು. ಇದು ಒಂದು ಕರ್ಸ್ಕರು ಅವ್ರ ಹತ್ರನೇ ಇದ್ದಿತ್ತು. ಸರಿ ಅಂದ್ಬಿಟ್ಟು ಬಂದ್ವಿ ಸ್ನೇಹಿತರೆ. ಮುಂದೆ ನಮ್ಮ ಊರಲ್ಲಿ ಯಾವ್ದಾವ್ದು ಇದೆ ಎಲ್ಲಾ ಕರುಗಳು ಹಸುಗಳು ಎಲ್ಲ ತೋರಿಸ್ತೀನಿ ನಿಮ್ಗೆ ಅಂತ ಹೇಳಿದ್ರು. ಸರಿ ಅಣ್ಣ ಆಯ್ತು, ತೋರಿಸ್ಕೊಡಿ ಅಂದ್ಬಿಟ್ಟು ಎಲ್ಲಾನು ವಿಡಿಯೋ ಮಾಡಿರ್ತೀನಿ, ನೋಡಿ ಸ್ನೇಹಿತರೆ. ಯಾವ್ದಾದ್ರು ಕೇಳಿದ್ರೆ ನಿಮ್ಗೆ ಅಲ್ಲಿ ಯಾವ್ದಾದ್ರು ಇಷ್ಟ ಆಗೋ ಹಸು ಯಾವ್ದಾದ್ರು ಇದ್ರೆ ನನ್ನ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಯಾವ್ದಾದ್ರು ಕೊಡೋ ಹಸು ಇದ್ರೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಯಾವ್ದಾದ್ರು.
ಈ ಹಸು ಮತ್ತೆ ಕರು ಚೆನ್ನಾಗಿತ್ತು ಸ್ನೇಹಿತರೆ, ಕೇಳಿದ್ವಿ. ಹಸು ಸ್ವಲ್ಪ ಮೇದಿರ್ಲಿಲ್ಲ, ಕೆಟ್ಟೋಗಿತ್ತು. ಬಟ್ ಒಳ್ಳೆ ಜಾತಿಲಿದೆ ಹಸು ಅಂತ ಕೇಳಿದ್ವಿ. ಕರುನು ಇದ್ರದೇ ಕರು ಅಂತ ಕೇಳಿದ್ವಿ, ಕೊಡ್ತೀರಾ ಅಂತಕ್ಕೆ ಇಲ್ಲ ಕೊಡಲ್ಲ ಅಂತ ಹೇಳಿದ್ವಿ. ಸರಿ ಅಣ್ಣ ಆಯ್ತು ಅಂತ ಹೇಳ್ಬಿಟ್ಟು, ಒಳ್ಳೆ ಜಾತಿಲಿದೆ ಸ್ನೇಹಿತರೆ ಹಸುಗಳು ಮಾತ್ರ. ಅಲ್ಲಿ ಮುಂದೆ ಇನ್ನು ಸುಮಾರು ಹಸುಗಳಿದೆ, ಅದೆಲ್ಲ ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದು ಸ್ನೇಹಿತರೆ ಇದೇ ಮೊದಲನೇ ಹಸು, ಎರಡಲ್ಲಲ್ಲಿದೆ. ಕೇಳಿದ್ವಿ ಕೊಡ್ತೀರಾ ಕೊಡ್ತೀನಿ ಅಂತ ಹೇಳಿದ್ರು. ರೈಡ್ ಬಂದು 1:30 ಹೇಳಿದ್ರು. ಸರಿ ಅಣ್ಣ ಆಯ್ತು ಅಂತ ಹೇಳ್ಬಿಟ್ಟು ವ್ಯಾಪಾರ ಕುಂತ್ಕೊಂಡು, ಇಲ್ಲ ಒಂದ್ರ ಮೇಲೆ ಇದ್ರೇನೆ ಕೊಡೋದಿಲ್ಲ, ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ ಅಮ್ಮ ಆಯ್ತು ಹಸುನ ಬಿಚ್ಬಿಡಿ ಅಂತ ಅಂದ್ಬಿಟ್ಟು ವಾಕಿಂಗ್ ವಿಡಿಯೋ ಬಿಟ್ಟಿದ್ದೀನಿ ನೋಡಿ. ನಿಮ್ಗೆ ಯಾರು ಇಷ್ಟ ಆದ್ರೆ ನಾನು ನಂಬರ್ ಹಾಕಿದ್ದೀನಿ, ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಅದೇನು ಮಾಡಲ್ಲ ನಡಿ, ನಮ್ಮೂರು ನಮ್ಮೂರಲ್ಲಿ ನಡಿ. ಹೋಗವ, ನಾವು ದನ ಸಾಕಿರೋಕಂತೆ. ಏನು ಮಾಡಲ್ಲ ನಡಿ. ಅಯ್ಯೋ ಅಂಥದ್ದು ಎಷ್ಟು ನಾಚ್ ಕೊಡ್ದಿವಲ್ಲ ಮತ್ತೆ ಇನ್ನೊಬ್ರು ಹೇಳಿದ್ರು ಸ್ನೇಹಿತರೆ, ನಮ್ಮ ಊರಲ್ಲಿ 3 ಹಸುಗಳಿದೆ ನೋಡಿ ಅಂತ ಹೇಳಿದ್ರು. ರವಿ ಅಣ್ಣ ಅಂತ ಅವರು ಬಂದು ಅಲ್ಲೇನೆ ಮಾಗಡಿ ಟೌನ್ ಏನೇ ಇರೋದು. ನನ್ನ ತೋಟದಲ್ಲಿದೆ ಅಡಿಕೆ ಫಾರ್ಮ್ ಹೌಸ್ ತೋಟದಲ್ಲಿ ಅಂತ ಹೇಳಿದ್ರು. ಬಟ್ ಅಡಿಕೆ ತೋಟ ಎಲ್ಲ ನೋಡಿದೆ, ಕೇಳಿದೆ ಅಣ್ಣ ಎಷ್ಟು ವರ್ಷ ಆಗಿದೆ ಅಂತ. 6 ವರ್ಷ ಆಗಿದೆ ಅಂತ ಹೇಳಿದ್ರು. ಅಡಿಕೆ ತೋಟ ಎಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಮತ್ತೆ ಅಡಿಕೆ ಸಸಿಗಳು ಕೂಡ ಚೆನ್ನಾಗಿತ್ತು. ಇದು ಬಂದು 4 ಕಲ್ಲು ಸ್ನೇಹಿತರೆ. ಇದು ಇದೊಂದು ಹಸು ನೋಡಿದ ತಕ್ಷಣ ಇಷ್ಟ ಆಯ್ತು. 4 ಕಲ್ಲು ಅಂತ ಹೇಳಿದ್ರೆ ಇನ್ನು ಎಳ್ಸಾಗಿದೆಲ್ಲ, ಒಂದ್ ಸ್ವಲ್ಪ ತಿಂಡಿ ಪಂಡಿ ಕೊಟ್ಟು ಚೆನ್ನಾಗಿ ಮೇಯಿಸಿದ್ರೆ ನಮ್ ಕಾಡಲ್ಲಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ತಗೊಂಡ್ವಿ. ಮತ್ತೆ ಇದ್ ಬಂದು ಇನ್ನ ಕರ, 1 ವರ್ಷದ ಕರ ಇರ್ಬೋದು, ಕೊಡ್ತೀನಿ ಅಂತ ಹೇಳಿದ್ರು. ರೈಟ್ ಕೇಳಿದ್ವಿ 60,000 ಅಂತ ಹೇಳಿದ್ರು. ಸರಿ ಅಣ್ಣ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಇಲ್ಲೊಂದು ಹಸು ಮಲಗಿದೆ ನೋಡಿ. ಮೂಳೆ ಕಾಲು ಕೈ ಎಲ್ಲ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿದೆ. ಬಟ್ ಹಾಲ್ ಬಂದು 2.5 3 ಲೀಟರ್ ಹಾಲ್ ಬರುತ್ತೆ. ಅದ್ರ ಕರು ಏನಂದ್ರೆ ಕೆಂದ್ ಕರು ಹುಟ್ಟಿದೆ. ಬಟ್ ಅದು ರೋಮ ಚೇಂಜ್ ಆಗುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಬೇಡ ಅಣ್ಣ ಅಂತ ಹೇಳಿದ್ವಿ. ಸರಿ ಆಯ್ತಪ್ಪ ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಇಲ್ಲ ಅಣ್ಣ ಬೇಡ, ಇನ್ನೊಂದ್ ಯಾವ್ದಾರು ಇದ್ರೆ ತೋರಿಸಿ ಅಂದ್ರೆ ಇನ್ನೊಂದ್ ಹಸು ಕಟ್ಟ ಹಾಕಿದೀನಿ ನೋಡಿ ಅಪ್ಪ ಅಂತ ಹೇಳಿದ್ರು. ಅದಕ್ ಬಂದು ಕೊಂಬು ಸ್ವಲ್ಪ ಇದ್ರ ತರ ಇತ್ತು, ಏನೋ ಒಂಥರ ಚೆನ್ನಾಗಿ ಡಿಫ್ರೆಂಟ್ ಆಗಿ ಅಂತಲ್ಲ, ಒಂಥರ ಕೂಡ್ಗುಂಬ್ ತರ ಇತ್ತು, ಚೆನ್ನಾಗಿತ್ತು ಹಸು. ಕೇಳಿದ್ವಿ ಅಣ್ಣ ಇದೆಷ್ಟು ಲೀಟರ್ ಹಾಲ್ ಬರುತ್ತೆ ಅಂತ ಹೇಳಿದ್ವಿ. ಇದು 2.5 ಲೀಟರ್ ಹಾಲ್ ಬರುತ್ತೆ, ಹೆಂಗಾರು ಹಾಕಿದ್ಯಪ್ಪ, ಇದನ್ನು ಕೊಡ್ತೀನಿ, ಕಡೆ ಹಸು ಇದು ಅಂತ ಹೇಳಿದ್ರು. ಅಣ್ಣ ಸರಿ ಅಣ್ಣ ಆಯ್ತು ಅಂತ ಹೇಳ್ಬಿಟ್ಟು ಅದು ಸುಳಿ ಎಲ್ಲ ನೋಡ್ಬಿಟ್ಟು ಇಷ್ಟ ಆಯ್ತು. ಕೇಳಿದ್ವಿ ರೈಟ್ನ 75,000 ರೈಟ್ ಹೇಳಿದ್ರು. ಹೌದಾ ಅಣ್ಣ ಸರಿ ಆಯ್ತು ಅಂದ್ಬಿಟ್ಟು ಅದು ನಾನು ಕೂಗ್ತಾ ಇದ್ದೆ, ಬಾ 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 ಅಂತ ಕರೀತಿದ್ದೆ, ಬಂತು. ಆಮೇಲೆ ನಮಗೂ ಸ್ವಲ್ಪ ಹಸು ಪ್ರಾಣಿ ಅಂದ್ರೆ ಪ್ರೀತಿ ಜಾಸ್ತಿ. ಸರಿ ಆಯ್ತು ಅಂತ ಅದ್ರ ಹಣೆ ಎಲ್ಲ ಸಾವರ್ತಾ ಇದ್ದೆ ಸ್ನೇಹಿತರೆ. ಅದು ತಿವಿಯುತ್ತೆ ಅಂತ ಹೇಳ್ತಾ ಇದ್ರು. ಅವ್ರ ಅಣ್ಣ ಅಂದ್ರು, ಏನಪ್ಪಾ ನಮ್ಗೆ ತಿವಿಯಕ್ ಬರುತ್ತೆ, ಹೊಸಬ್ರು ನೋಡಿದ್ರೆ ತಿವಿಯಕ್ ಬರುತ್ತೆ, ಆದ್ರೆ ನಿಂಗೇನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿದ್ರು. ಅಣ್ಣ ಪ್ರೀತಿ ಅಲ್ವಾ ಅಣ್ಣ, ಯಾರೇ ಪ್ರೀತಿಯಿಂದ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಆಯ್ತು ಅಂತ ಹೇಳಿದ್ರು. ಮತ್ತೆ ಅವ್ರ ಹತ್ರನೇ ಒಂದ್ ಜೊತೆ ಕರುಗಳಿದ್ವು ಸ್ನೇಹಿತರೆ. ಇವಾಗ ತಾನೇ ಒಂದೊಂದಲ್ಲಿ ಬಿದ್ದಿತ್ತು, 2 ಅಲ್ಲಿಗೆ. ಕೇಳಿದ್ವಿ ಅಣ್ಣ ಏನ್ ರೇಟ್ ಆಗುತ್ತಣ್ಣ ಇದು ಅಂತ ಹೇಳಿದ್ಕೆ 1:30 ಅಂತ ಹೇಳಿದ್ರು. ಅಣ್ಣ ಕರೆಕ್ಟ್ ಆಗಿ ಹೇಳಿನ, ಇದೇ ತಗೋತೀವಿ ಹಸು ಕರು ಯಾವ್ದು ಆಗಿಲ್ವಲ್ಲ ಅಂತ ಹೇಳಿದ್ಕೆ ಅವರು 1:30 ಹೇಳಿ 1:10 ಕಂಟ ಇದ್ರು. ಇಲ್ಲ ಸರಿ ಅಣ್ಣ ಆಯ್ತು ಬರ್ತೀವಿ ಅಂತ ಹೇಳಿದ್ವಿ. ಒಂದಕ್ಕೆ ಗಂಟು ರೋಗದ್ದು ಮಚ್ಚೆ ಜಾಸ್ತಿ ಕಾಣ್ತಾ ಇದ್ದು ಸ್ನೇಹಿತರೆ. 2 ಗೋಲ್ಗೆ 2 ಜಾತಿ ಚೆನ್ನಾಗಿದೆ, ಬಟ್ ಅದಕ್ಕೆ ಗನ್ನೆ ಕಾಣಿಸ್ತಾ ಇತ್ತು. ಸರಿ ಅಣ್ಣ ಆಯ್ತು ಅಂದ್ಬಿಟ್ಟು ಬಲ್ಗೋಲನ್ನು ಕೇಳಿದ್ವಿ. ಒಂಟಿನೇ ಕೊಡ್ತೀರಾ ಅಂತಿಲ್ಲ, ಒಂಟಿ ಕೊಡಲ್ಲ ಜೊತೆ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಮ್ ಕಡೆ ಅಲ್ಲಿ ಸ್ವಲ್ಪ ಗನ್ ಇದ್ರೆ ಇವ್ನ್ಗೆ ಏನು ತಲೆಗಿಡೋಗೆ ಎಷ್ಟು ದುಡ್ಡು ಕೊಡ್ತಾನೆ ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ಸರಿ ಬೇಡ ಅಣ್ಣ ಯಾವ್ದಾದ್ರು ಹಸು ಕರ ಹಾಕಿರೋದು, ಇಲ್ಲಾಂದ್ರೆ ತೆನೆ ಹಸು ಹೇಳಿ ಅಂತ ಹೇಳಿದೆ. ಸರಿನಪ್ಪ ಆಯ್ತು ಬಾ ಅಂತ ಹೇಳ್ತೀನಿ ಅಂದ್ಬಿಟ್ಟು ಒಂದು ಹಸು ಇದೆ ಬಾ ಅಂತ ಹೇಳಿದ್ರು. ಹೋದ್ವಿ ಸ್ನೇಹಿತರೆ ಅಲ್ಲಿಗೆ. ಇದಕ್ ಬಂದು 1,40,000 ವ್ಯಾಪಾರ ಹೇಳಿದ್ರು. ಓರಿನೇ ಬಿಡ್ಸಿರೋದಂತೆ, ಬಟ್ ಯಾವ ಓರಿ ಅಂತ ಗೊತ್ತಿಲ್ಲ. ಹಾಲ್ ಬಂದು ಇದು 2.5 3 ಲೀಟರ್ ಹಾಲ್ ಕೊಡುತ್ತಂತೆ ಒಂದು ಟೈಮ್ಗೆ. ಸಾಧು ಗುಣದಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಹೊಸದಾಗಿ ಮುಗ್ದರಾಗ್ಸಿರುತ್ತೆ, ಸ್ವಲ್ಪ ನಾವೆಲ್ಲ ಇದ್ವಲ್ಲ ಅದಕ್ಕೆ ಸ್ವಲ್ಪ ಬೆದರ್ತಾ ಇತ್ತು. ಹಸುನು ಚೆನ್ನಾಗಿತ್ತು. ಅಣ್ಣ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಅಂತ, ಇಲ್ಲ ಮಾಡ್ಕೊಡ್ಲಾ ಅಂತ ಹೇಳಿದ್ರು ಸ್ನೇಹಿತರೆ. ಹಾಕ್ಲಾ ಅದು ಎಷ್ಟು ಹಾಕಿ ಹಾಕಿಲ್ಲ, ಸಮಾಧಾನ ಸಾಕು ಎಲ್ರಿಗೂ.
ನಾಳೆ ಒಂದು ಫೋನ್ ಎಡ ಕೊಡ್ತಾರೆ ಅಂತವ್ರು ಕೆತ್ತರ ಫೋನ್ ಹಾಕಿ ಇಡುತ್ತೇವೆ ಅಂತಾರ ಈಗ ವಿಡಿಯೋ ಮಾಡಾಕೋ ಕೆಡಲ್ಲ ನಾಳೆ ಫೋನ್ ಕೆತ್ತಾರಲ್ಲ ಅವರು ಎಲ್ಲಿದೆ ಅಣ್ಣ ಎಲ್ಲಿದೆ ಅಣ್ಣ ಅಂತ ಆಗ ತಲೆ ಕೇಳಿದಪ್ಪ ಎಲ್ಲೆಲ್ಲ ಹಾಕಿಲ್ಲಪ್ಪ ವಿಡಿಯೋಗಳು ಅನ್ನಿಸ್ತಾರೆ. ರವಿ ಅಣ್ಣ ಅಂತ ಇವರು ಮಾಗಡಿ ಅವರು ಸ್ನೇಹಿತರೆ. ಮತ್ತೆ ಇನ್ನೊಂದು ಓರ್ಗರು ಇದು ಬಿತ್ತನೆಗಾಗುತ್ತೆ ಯಾರು ಇದ್ರೆ ಹೇಳು ಅಂತ ಹೇಳಿದ್ರು. ಸರಿ ಅಣ್ಣ ಆಯ್ತು ತೋರಿಸಿ ಯಾರು ಇದ್ರೆ ಹೇಳ್ತೀನಿ ಅಣ್ಣ ಅಂತ ಹೇಳಿದೆ. ಅಂತ ಹೇಳಿದ್ಕೆ ಸರಿ ಆಯ್ತು ಪಪ್ಪ ಅಲ್ಲಿ ಕಟ್ಟಾಕ್ತೀನಿ ನೋಡುವೆ ವಿಡಿಯೋ ಮಾಡಿರು ಯಾರು ಕೇಳಿದ್ರೆ ನಿನ್ ನಂಬರ್ ಕೊಟ್ಟಿರು ನಾನು ಹಿಂಗೆ ಯಾರು ಕೇಳಿದ್ರೆ ನನ್ಗೆ ಹೇಳು ಕಾಲ್ ಮಾಡಿ ಅಂತ ಹೇಳಿರು. ಸರಿ ಅಣ್ಣ ಆಯ್ತು ಮಾಡಿ ಹೇಳ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದೀನಿ ಸ್ನೇಹಿತರೆ. ನನ್ನ ಇನ್ಸ್ಟಾಗ್ರಾಮ್ ಐಡಿನು ಹಾಕಿದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿನು ಮೆನ್ಷನ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ಕೊನೆಯಲ್ಲಿ ಅದು ಹಸು ಆದ್ಮೇಲೆ ಇನ್ನೊಂದು ಹಸು ಯಾವ್ದಾರ ತಗೊಳ್ಳೋಣ, ಒಂದು ಹಸುಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇನ್ನೊಂದ್ ಊರಿಗೆ ಹೋದ್ವಿ. ಅದನ್ನ ಹಿಂಗೆ ಮೇಯ್ಸೋಕೆ ಅಂತ ಬಿಟ್ಟಿದ್ರು ಸ್ನೇಹಿತರೆ. ಸುಮಾರು ಹಸುಗಳಿದ್ವು ಅಲ್ಲೂ. ಅಲ್ಲಿ ಚೆನ್ನಪ್ಪ ಅಂತೇನೋ ಅವ್ರ ಹೆಸರು. ಬರೋ ತೋರಿಸ್ತೀನಿ ಅಲ್ಲೂ ಒಂದು ಕರ್ಕೊಂಡು ಹೋಗಿ ತೋರಿಸಿದ್ರು ಸ್ನೇಹಿತರೆ. ಅಲ್ಲೂ ಯಾವ್ದು ಇಷ್ಟ ಆಗ್ಲಿಲ್ಲ, ಬಂದ್ವಿ ಸ್ನೇಹಿತರೆ. ಅಲ್ಲೊಂದು ಓರಿ ಇತ್ತು, ಆ ಊರಲ್ಲೇನೆ 2 ಓರಿ ಇತ್ತು, ಅದನ್ನು ವಿಡಿಯೋ ಮಾಡ್ಕೊಂಡು ಇದು ಇವಾಗ ಕಡೆ ಅಂತೆ, ಇವಾಗ ಹೊಸಬಾಯಿ ಇವಾಗ ಓರಿ ಅಟ್ ಪ್ರೆಸೆಂಟ್ ಎಲ್ಲದಕ್ಕೂ ಕಟ್ಸ್ತವ್ರಂತೆ. ಇದಕ್ಕೂ ಒಳ್ಳೊಳ್ಳೆ ಕರಗಳು ಬಿದ್ದಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಹೋದಾಗ ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಒಂದು ಹಸು ಯಾವ್ದು ಆಗ್ಲಿಲ್ಲ ಅಂತ ಫಸ್ಟ್ ನೋಡಿದ್ವಲ್ಲ ಹಸು, ಅದನ್ನೇ ಇಲ್ಲ ಇದನ್ನೇ ಹಾಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಮತ್ತೆ 4 ಹಸು ಅದೊಂದು ಮತ್ತೆ ಇದೊಂದು 2 ತಗೊಂಡ್ವಿ ಸ್ನೇಹಿತರೆ. ನಿಮ್ಗೆ ಯಾರಾದ್ರೂ ಬೇಕಂದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹಸು ಸೇಲ್ಗಿದೆ, ಕೊಡ್ತೀನಿ. ಇದನ್ನ ದೊಡ್ಡ ಹಸು ಇದು. ಜಾತಿ ಪಾತಿಗೆ ಯಾರು ಫಾರ್ಮ್ ಹೌಸ್ಗೆ ಏನಾದ್ರು ಬೇಕು ಅನ್ನೋರು ಯಾರು ಇದ್ರೆ ಕಾಲ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಹಸುನ. ಹಸು ಎಲ್ಲ ನೋಡಿ ಅದೆಲ್ಲ ನೋಡಿ ತಗೊಂಡು ಆದ್ಮೇಲೆ ನಮ್ಗೆ ಅಲ್ಲೇನೆ ಸ್ನೇಹಿತರೆ ಒಂದು 8:30 ಆಗೋಯ್ತು. ಸಂಜೆ ನೈಟ್ ಒಂದು 8:30 ಆಯ್ತು. ಫೈನಲ್ ಆಗಿ ಆಟೋಗೆ ಹಚ್ಚಿ ನಾವು ಮನೆಗೆ ಬರೋ ಅಷ್ಟರಲ್ಲಿ 11:30 ಸ್ನೇಹಿತರೆ. ಮನೆಗೆ ಬರೋ ಅಷ್ಟರಲ್ಲಿ ನಿಮ್ಗೆ ಏನಾದ್ರು ಹಸು ಕರುಗಳು ಏನಾದ್ರು ಬೇಕು ಅಂದ್ರೆ ನನ್ನ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ನಾನು ತಗೊಡ್ತೀನಿ ಸ್ನೇಹಿತರೆ ನಿಮಗೆ. ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.